ಸಾಧ್ಯವಾದ್ರೆ ಓಡು, ಆಗ್ಲಿಲ್ವಾ ನಡ್ಕೊಂಡಾದ್ರೂ ಹೋಗು, ಅದು ಆಗ್ಲಿಲ್ಲ ಅಂದ್ರೆ ತೆವಳ್ಕೊಂಡಾದ್ರೂ ಹೋಗು. ಆದ್ರೆ ಕದಲ್ದೆ ಯಾವುದೇ ಕೆಲ್ಸ ಮಾಡ್ದೆ ಒಂದೇ ಕಡೆ ಬಿದ್ದಿರ್ಬೇಡ. ಪರೀಕ್ಷೆಯಲ್ಲಿ ಫೇಲ್ ಆದೆ ಅಂತ, ಕೆಲ್ಸ ಸಿಗ್ಲಿಲ್ಲ ಅಂತ, ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂತ, ಲವ್ ಫೇಲ್ ಆಯ್ತು ಅಂತ, ನಮ್ದೋರು ಕೈ ಕೊಟ್ರು ಅಂತ ಹೀಗೆ ಇದ್ರೆ ಹೇಗೆ? ಎಷ್ಟೋ ಸತಿ ದಾಹಕ್ಕೆ ಬಾರದ ಸಮುದ್ರದ ಅಲೆಗಳು ಸಹ ಕುಣಿದು ಕುಪ್ಪಳಿಸ್ತಿರುತ್ತೆ. ಕಣ್ಬಿಟ್ಟು ನೋಡ್ಬೇಕಷ್ಟೇ. ನೀನ್ ಮನಸ್ ಮಾಡಿದ್ರೆ ನೀನ್ ಹಣೆ ಬರಹನೆ ಇಷ್ಟು ಅಂದೋರು ನೀನ್ ಮುಂದೆ ತಲೆ ತಗ್ಸಿ ನಿಲ್ಲೋ ಹಾಗೆ ಮಾಡೋ ತಾಕತ್ತಿರೋ ನೀನು ಈ ಜೀವನದಲ್ಲಿ ಆಗಾಗ ಹೋಗಿ ಬರೋ ಸಣ್ಣ ಪುಟ್ಟ ಕಷ್ಟಗಳಿಗೆ ತಲೆ ಬಾಗಿದ್ರೆ ಹೇಗೆ? ಈ ಜಗತ್ತು ಮುಂದಕ್ಕೆ ಹೋಗ್ತಿರುತ್ತೆ. ಇಲ್ಲಿ ಯಾವುದು ನಿಲ್ಲಲ್ಲ. ಹರಿಯೋ ನದಿ, ಬೀಸೋ ಗಾಳಿ, ತೂಗೋ ಮರ, ಹುಟ್ಟೋ ಸೂರ್ಯ ಚಂದ್ರ ಅಂದ್ಕೊಂಡಿದ್ದನ್ನ ಜೀವನದಲ್ಲಿ ಸಾಧಿಸ್ಲೇಬೇಕು ಅನ್ನೋ ಛಲದಿಂದ ಹರಿತಿರೋ ನಿನ್ನ ರಕ್ತ ಯಾವುದು ಸಹ ನಿಲ್ಲೋ ಆಗಿಲ್ಲ. ಎದ್ದು ನಿನ್ನ ಗುರಿ ಕಡೆ ಹೆಜ್ಜೆ ಹಾಕ್ತಿರೋ, ಎಲ್ಲಿ ಬಿದ್ದೋ ಅದೇ ಸ್ಥಳದಿಂದ ನಿನ್ ಗುರಿ ಕಡೆ ನಿನ್ನ ಓಟವನ್ನ ಶುರು ಮಾಡು. ಈ ಜೀವನದಲ್ಲಿ ಎರಡು ಅತ್ಯಂತ ಮುಖ್ಯವಾದ ದಿನಗಳಿವೆ. ಒಂದು ನಾವು ಹುಟ್ಟಿದ ದಿನ, ಇನ್ನೊಂದು ನಾವ್ ಯಾಕೆ ಹುಟ್ಟಿದೀವಿ ಅಂತ ನಮ್ಮನ್ನ ನಾವು ಪ್ರಶ್ನೆ ಕೇಳ್ಕೊಳ್ಳೋ ದಿನ. ನೀನ್ ಮಲ್ಗಿರೋ ಹಾಸಿಗೆ ನಿನ್ನನ್ನ ನೋಡಿ ಅಸಹ್ಯ ಪಡೋ ಮುಂಚೆ ನಿನ್ನ ಸೋಂಬೇರಿತನ ಬಿಟ್ಟು ಎದ್ದೇಳು. ನಿನ್ನ ಮುಖವನ್ನ ನೋಡ್ಕೊಳ್ಳೋ ಕನ್ನಡಿ ನಿನ್ನನ್ನ ಪ್ರಶ್ನೆ ಮಾಡೋ ಮುಂಚೆ ನಿನ್ನ ಸಮಸ್ಯೆಗಳಿಗೆ ಉತ್ತರ ಹುಡುಕು. ನಿನ್ನ ಸ್ವಂತ ನೆರಳೆ ನಿನ್ನನ್ನ ಬಿಟ್ಟೋಗೋ ಮುಂಚೆ ಬೆಳಕಿಗೆ ಬಂದು ನಿನ್ನ ತಾಕತ್ತನ್ನ ಈ ಜಗತ್ತಿಗೆ ತೋರ್ಸೋ. ಸರಿಯಾಗಿ ನೆನ್ಪಿಟ್ಕೋ, ಕಣ್ಣೀರು ಸುರಿದ್ರೆ ನೀನ್ ಗುರಿ ಮುಟ್ಟೋಕೆ ಸಾಧ್ಯ ಇಲ್ಲ. ಕಷ್ಟಪಟ್ಟು ಬೆವರು ಸುರಿದ್ರೆ ಮಾತ್ರ ಚರಿತ್ರೆ ಸೃಷ್ಟಿಸೋಕೆ ಆಗೋದು. ಕೇವಲ ಪದಗಳನ್ನ ಕೇಳಿಸ್ಕೊಂಡ್ರೆ ಇವು ಪದಗಳಷ್ಟೇ, ಅದನ್ನೇ ಆಚರಿಸಿದ್ರೆ ಮಹಾನ್ ಅಸ್ತ್ರಗಳು. ಈ ಸಮಾಜ ಹೇಗಂದ್ರೆ ನಿಮ್ಮ ಕಷ್ಟವನ್ನ ಈ ಜಗತ್ತು ನೋಡಲ್ಲ. ನೀವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಗೆ ಬೆರಳಿಟ್ಟು ತೋರಿಸುತ್ತೆ. ನೀವು ಬಿದ್ರೆ ಕಾಲೆಳಿತಾರೆ, ಗೆದ್ರೆ ಕಾಲಿಡಿತಾರೆ. ನೀರಿಲ್ಲದ ಬಾವಿ ಹತ್ರ, ದುಡ್ಡಿಲ್ಲದ ಮನುಷ್ಯನ ಹತ್ರ ಯಾರು ಸಹ ಬರೋದಿಲ್ಲ. ನೀವು ಚೆನ್ನಾಗಿದ್ರೆ ಎಲ್ರೂ ನಿಮ್ಮೋರೆ, ಇಲ್ಲ ಅಂದ್ರೆ ಸತ್ರು ಕೇಳೋರಿಲ್ಲ. ಅದಕ್ಕೆ ಈ ಟೈಮ್ನ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ನಿನ್ ತಂದೆ ತಾಯಿ ಹಣವನ್ನ ಯಾವತ್ತು ವೇಸ್ಟ್ ಮಾಡ್ಬೇಡ. ಎಷ್ಟು ದಿನ ಅಂತ ಕೈಕಟ್ಟಿ ಕುಳಿತಿರ್ತೀಯ? ಕೇವಲ ಯೋಚನೆ ಮಾಡೋದ್ರಿಂದ ಏನೂ ಆಗಲ್ಲ. ಅಂದ್ಕೊಂಡಿದ್ದನ್ನ ಪಡ್ಕೊಳ್ಳೋಕೆ ಕೆಲವನ್ನ ಇಷ್ಟ ಇಲ್ಲ ಅಂದ್ರು, ಮನಸ್ ಬೇಕಂದ್ರು ತ್ಯಾಗ ಮಾಡ್ಲೇಬೇಕು. ಎದ್ದೇಳು, ಬೇಕಾದ್ರೆ ನಿದ್ದೆ ತ್ಯಾಗ ಮಾಡು, ನಿನ್ನ ಆಲಸ್ಯವನ್ನ ನಿನ್ನ ಸೋಂಬೇರಿತನವನ್ನ ತ್ಯಾಗ ಮಾಡು. ಪ್ರಯತ್ನ ಇನ್ನು ಜಾಸ್ತಿ ಮಾಡು. ಎಲ್ಲಿವರ್ಗಂದ್ರೆ ಅಂದ್ಕೊಂಡ ಗುರಿಯನ್ನ ಮುಟ್ಟೋವರೆಗೂ. ಒಂದನ್ನ ಯಾವತ್ತೂ ಮರಿಬೇಡಿ, ಮುಗ್ದೋಗಿರೋ ಟೈಮ್ ನಿಮ್ಗೆ ವಾಪಸ್ ಬರಲ್ಲ. ಬಟ್ ಇರೋ ಟೈಮ್ ನ ಎಷ್ಟು ಬೆಟರ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್, ನಮ್ಮ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಬೇರೆ ಟೈಮ್ ಅಲ್ಲಿ ನನ್ಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ, ನನ್ಗೆ ಟೈಮೇ ಸಿಗ್ತಿಲ್ಲ ಅಂತ ರೀಸನ್ ಕೊಡೋ ಬದಲು ಈಗಿರೋ ಟೈಮ್ ನ ಬೆಟರ್ ಆಗಿ ಯೂಸ್ ಮಾಡ್ಕೊಳ್ಳಿ.